ಕಾಡಿನ ಪಕ್ಕದ ಗುಡಿಸಿಲಿನಲ್ಲಿ ತಂದೆ ರಾಮಣ್ಣ, ತಾಯಿ ಸವಿತಾ ಹಾಗೂ ಮಕ್ಕಳಾದ ಅರ್ಜುನ್ ಮತ್ತು ದಿವ್ಯಾ ವಾಸವಾಗಿದ್ದರು. ಇವರದು ಒಂದು ಸುಂದರ ಕುಟುಂಬವಾಗಿತ್ತು. ರಾಮಣ್ಣ ತುಂಬಾ ಬಡವನಾಗಿದ್ದ. ಅವನು ದಿನವಿಡೀ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಅವನು ಸಂಸಾರ ನಡೆಸಲು ತುಂಬಾ ಸಾಲ ಮಾಡಿದ್ದ. ಒಂದು ದಿನ ಸಾಲ ಕೊಟ್ಟವನು ಬಂದು, ನೀವು ಮಾಡಿದ ಸಾಲ ಮರುಪಾವತಿಯಾಗಿಲ್ಲ. ನೀವು ಹೀಗೆ ಮಾಡುತ್ತಿದ್ದರೆ ನಿಮ್ಮ ಮನೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನೂ 1 ವಾರ ಸಮಯ ಅಷ್ಟೇ ನಿಮಗೆ. ಅಷ್ಟರಲ್ಲಿ ಹಣ ಕೊಡದಿದ್ದರೆ ನಿಮ್ಮ ಮನೆ ಖಾಲಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಅಲ್ಲಿಂದ ಹೊರಟ. ಒಂದು ದಿನ ಅರ್ಜುನ್ ಮತ್ತು ದಿವ್ಯಾ ಆಟವಾಡಬೇಕಾದರೆ ಯಾರೋ ಕೂಗಿದ ಶಬ್ದ ಕೇಳಿಸುತ್ತದೆ. ಬಾವಿಯೊಳಗೆ ಮೊಲ ಬಿದ್ದು ನನ್ನನ್ನು ಕಾಪಾಡಿ ಎಂದು ಜೋರಾಗಿ ಕೂಗುತ್ತಿರುತ್ತದೆ. ಆ ಶಬ್ದ ಕೇಳಿಸಿಕೊಂಡ ಅರ್ಜುನ್ ಮತ್ತು ದಿವ್ಯಾ ಬಾವಿಯ ಕಡೆ ಓಡಿ ಬರುತ್ತಾರೆ. ಪಾಪ, ಮೊಲ ಬಿದ್ದಿದೆ ಎಂದು ಕನಿಕರ ತೋರುತ್ತಾರೆ. ಮೊಲ ಹೇಳುತ್ತದೆ, ನಾನು ರಾತ್ರಿ ದಾರಿ ಕಾಣದೆ ಕಾಲು ಜಾರಿ ಬಾವಿಯೊಳಗೆ ಬಿದ್ದಿದ್ದೇನೆ, ದಯಮಾಡಿ ನನ್ನನ್ನು ಕಾಪಾಡಿ ಎಂದು ಕೇಳಿಕೊಳ್ಳುತ್ತದೆ. ಹೆದರಬೇಡ, ನಿನ್ನನ್ನು ಕಾಪಾಡುತ್ತೇವೆ ಎಂದು ಅರ್ಜುನ್ ಮತ್ತು ದಿವ್ಯಾ ಮೊಲವನ್ನು ಕಾಪಾಡಲು ಮುಂದಾಗುತ್ತಾರೆ. ಅರ್ಜುನ್ ಹಗ್ಗ ಬಿಟ್ಟು ಮೊಲವನ್ನು ಮೇಲೆತ್ತಿ ಕಾಪಾಡುತ್ತಾನೆ. ಅವರ ಸಹಾಯದ ಪ್ರತಿಯಾಗಿ ಮೊಲ ಕತ್ತಲ್ಲಿದ್ದ ಚೈನ್ ಕೊಡುತ್ತದೆ. ಆದರೆ ಅದನ್ನು ಅರ್ಜುನ್ ನಿರಾಕರಿಸುತ್ತಾನೆ. ದಿವ್ಯಾ ಹೇಳುತ್ತಾಳೆ, ಉಪಕಾರಕ್ಕೆ ಯಾವುದೇ ಪ್ರತಿಫಲ ಬಯಸಬಾರದೆಂದು ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ನಮಗೆ ಇದರ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾಳೆ. ಇವರ ಒಳ್ಳೆಯ ಗುಣವನ್ನು ಕಂಡ ಮೊಲ ಅವರನ್ನು ಅಪ್ಪಿಕೊಳ್ಳುತ್ತದೆ. ಅಂದಿನಿಂದ ಮೊಲ ಮತ್ತು ಅರ್ಜುನ್, ದಿವ್ಯಾ ಒಳ್ಳೆಯ ಸ್ನೇಹಿತರಾಗಿ ಪ್ರತಿದಿನ ಆಟ ಆಡುತ್ತಿರುತ್ತಾರೆ. ಇತ್ತ ಸಾಲ ಕೊಟ್ಟವನು ಕೊಟ್ಟ, ಗಡುವು ಮುಗಿದಿರುವುದರಿಂದ 2 ದಿವಸಗಳಲ್ಲಿ ಹಣ ಕೊಡದಿದ್ದರೆ ನಿಮ್ಮನ್ನೆಲ್ಲ ಒದ್ದು ಓಡಿಸಿ ಮನೆಯ ಸಾಮಾನುಗಳನ್ನು ಆಚೆಗೆ ಎಸೆಯುತ್ತೇನೆ ಎಂದು ಬೈದು 2 ದಿನದ ಟೈಮ್ ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ. ಅರ್ಜುನ್ ಮತ್ತು ದಿವ್ಯಾ ಬೇಸರದಿಂದ ಕುಳಿತಿರುತ್ತಾರೆ. ಅಲ್ಲಿಗೆ ಮೊಲ ಬರುತ್ತದೆ. ದಿವ್ಯಾ ಮೊಲಕ್ಕೆ ಹೇಳುತ್ತಾಳೆ, ನಮ್ಮ ತಂದೆ ತಾಯಿ ತುಂಬಾ ಕಷ್ಟದಲ್ಲಿದ್ದಾರೆ, ಅವರು ದಿನವಿಡೀ ಕಣ್ಣೀರು ಹಾಕುತ್ತಿದ್ದಾರೆ, ನಮಗೂ ಬೇಸರವಾಗಿದೆ ಎಂದು ಹೇಳುತ್ತಾಳೆ. ನಮಗೆ ಇನ್ನು ಮುಂದೆ ಮನೆಯಲ್ಲಿ ವಾಸಿಸಲು ಸಾಧ್ಯವಿಲ್ಲ ಎಂದು ಅರ್ಜುನ್ ಬೇಸರ ವ್ಯಕ್ತಪಡಿಸುತ್ತಾನೆ. ನಿಮ್ಮ ಸಮಸ್ಯೆಗೆ ನನ್ನಲ್ಲಿ ಪರಿಹಾರವಿದೆ, ನಾನು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತೇನೆ, ನನ್ನೊಡನೆ ಬನ್ನಿ ಎಂದು ಅರ್ಜುನ್ ಮತ್ತು ದಿವ್ಯಾಳಿಗೆ ಮೊಲ ಹೇಳುತ್ತದೆ. ಅವರು ಹೌದಾ ಎಂದು ಮೊಲವನ್ನು ಒಪ್ಪಿಕೊಳ್ಳುತ್ತಾರೆ. ನಂತರ 3 ಜನ ಪ್ರಯಾಣ ಬೆಳೆಸುತ್ತಾರೆ. ಕಾಡಿನಲ್ಲಿ ಹಾಡುತ್ತಾ ಕುಣಿಯುತ್ತಾ ತಮ್ಮ ಪ್ರಯಾಣವನ್ನು ಆನಂದದಿಂದ ನಡೆಸುತ್ತಾ ಮುಂದೆ ಸಾಗುತ್ತಾರೆ. ಮೊಲ ಹೇಳುತ್ತದೆ, ಈ ನದಿಯಲ್ಲಿ ನಾವು ಸ್ವಲ್ಪ ದೂರ ದೋಣಿಯಲ್ಲಿ ಹೋಗಬೇಕು, ಅಲ್ಲಿ ನನ್ನ ಜಾಗ ಇದೆ ಎಂದು ಹೇಳುತ್ತದೆ. ಮೊಲ ದೋಣಿ ಚಲಾಯಿಸಿ ಅವರನ್ನು ಕರೆದುಕೊಂಡು ಹೋಗುತ್ತದೆ. ಅವರು ಖುಷಿಯಿಂದ ದೋಣಿಯಲ್ಲಿ ಪ್ರಯಾಣಿಸುತ್ತಾರೆ. ಕಡೆಗೂ ಎಲ್ಲರೂ ಮೊಲದ ರಹಸ್ಯ ಗುಹೆ ಕಡೆ ತಲುಪುತ್ತಾರೆ. ಮೊಲ ಬಾಗಿಲಿನ ಕಡೆ ಲಾಕೆಟ್ ತೋರಿಸುತ್ತದೆ. ಬಾಗಿಲು ಸಡಿಲವಾಗುತ್ತದೆ. ನಂತರ ಮೊಲ ಬಾಗಿಲನ್ನು ತೆರೆಯುತ್ತದೆ. ಗುಹೆಯ ಒಳಗಿನ ನೋಟ ಅತಿ ಸುಂದರ ಹಾಗೂ ರಮಣೀಯವಾಗಿತ್ತು. ಆ ದೃಶ್ಯವನ್ನು ಇಬ್ಬರೂ ಬೆರಗು ಕಣ್ಣುಗಳಿಂದ ನೋಡುತ್ತಾ ಒಳ ನಡೆದರು.
ಮೊಲ ಒಂದು ರಹಸ್ಯ ಕೋಣೆಗೆ ಕರೆದುಕೊಂಡು ಬಂದು ಹೇಳುತ್ತದೆ, ಈ ಪೆಟ್ಟಿಗೆ ಒಳಗೆ ನಿಮ್ಮ ಕಷ್ಟಕ್ಕೆ ಪರಿಹಾರವಿದೆ, ನೀವು ಇದನ್ನು ತೆಗೆದುಕೊಂಡು ಹೋಗಬಹುದು. ಆ ಪೆಟ್ಟಿಗೆಯನ್ನು ತೆಗೆಯಲು ಅರ್ಜುನ್ಗೆ ಸೂಚಿಸುತ್ತದೆ. ಅರ್ಜುನ್ ಆ ಪೆಟ್ಟಿಗೆಯನ್ನು ತೆಗೆಯುತ್ತಾನೆ. ಆ ಪೆಟ್ಟಿಗೆ ಚಿನ್ನ, ವಜ್ರಗಳಿಂದ ತುಂಬಿರುತ್ತದೆ. ಮೊಲ ಇದೆಲ್ಲ ನಿಮ್ಮದೇ ಎಂದು ಹೇಳಿದಾಗ ಅರ್ಜುನ್ ಹೇಳುತ್ತಾನೆ, ನಾವು ಅಷ್ಟೊಂದು ದುರಾಸೆಯವರಲ್ಲ, ನಮ್ಮ ಅವಶ್ಯಕತೆಗೆ ಸ್ವಲ್ಪ ಕೊಟ್ಟರೆ ಸಾಕು ಎಂದು ಹೇಳುತ್ತಾನೆ. ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿದ ಮೊಲ ಅರ್ಜುನನನ್ನು ಒಪ್ಪಿಕೊಳ್ಳುತ್ತದೆ. ನಂತರ ಇಬ್ಬರಿಗೂ ಒಂದೊಂದು ಚೀಲವನ್ನು ಕೊಡುತ್ತದೆ. ಅದನ್ನು ತೆಗೆದುಕೊಂಡ ಅರ್ಜುನ್ ಮತ್ತು ದಿವ್ಯಾ ಧನ್ಯವಾದ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ರಾತ್ರಿಯಾದರೂ ಮಕ್ಕಳು ಮನೆಗೆ ಬಾರದ ಕಾರಣ ರಾಮಣ್ಣ ಮತ್ತು ಸವಿತಾ ಕಾಡಿನಲ್ಲಿ ಹುಡುಕುತ್ತಾ ಬರುತ್ತಾರೆ. ಅಷ್ಟರಲ್ಲಿ ಬಂದ ಮಕ್ಕಳು ಅವರಿಗೆ ಚಿನ್ನ ತುಂಬಿದ ಚೀಲವನ್ನು ಕೊಡುತ್ತಾರೆ. ಹಾಗೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾರೆ. ಎಲ್ಲರೂ ಸೇರಿ ಮಾಯದ ಮೊಲಕ್ಕೆ ನಮಸ್ಕರಿಸಿ ಧನ್ಯವಾದ ತಿಳಿಸುತ್ತಾರೆ. ಯಾರಲ್ಲಿ ಪ್ರಾಮಾಣಿಕತೆ ಮತ್ತು ಒಳ್ಳೆಯತನ ಇರುತ್ತದೆಯೋ ಅವರಿಗೆ ಒಳ್ಳೆಯದೇ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.